ದಯಮಾಡಿ ಎಲ್ಲರೂ ಧ್ವಜಾರೋಹಣದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈಗ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಶ್ರೀ ಸಿ.ಜಿ. ಹನುಮಂತ್ ಮತ್ತು ಮುಖ್ಯ ಅತಿಥಿಗಳ ನೇತೃತ್ವದಲ್ಲಿ ಈಗ ಧ್ವಜಾರೋಹಣ. ದಯಮಾಡಿ ಜೋರಾದ ಚಪ್ಪಾಳೆ ಬರಲಿ. ಈಗ ನಾಡಗೀತೆಯೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಎದುರಿಸಿಕೊಳ್ಳಿ. ಕಾರ್ಯಕ್ರಮ ಹಾಗೂ ಶ್ರೀ ಕೃಷ್ಣ ಬೈರೇಗೌಡರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರೋಣ. ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದಂತಹ ಮಾನ್ಯ ಕಂದಾಯ ಸಚಿವರು ಹಾಗೂ ಶಾಸಕರು ಆದಂತಹ ಬಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಕೃಷ್ಣ ಬೈರೇಗೌಡರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಿಮ್ಮ ಒಂದು ಸಹಕಾರ ಕರುನಾಡ ಜನಪಡೆ ಹೊಸ ಕ್ರಾಂತಿಯ ನಡೆ ಇವರಿಗೆ ಯಾವಾಗಲೂ ಇರಬೇಕು ಅನ್ನೋದು ನಮ್ಮ ಆಶಯ. ನಿಮ್ಮ ಕೂಡ ಸ್ವಾಗತ. ದಯಮಾಡಿ ಜೋರಾದ ಚಪ್ಪಾಳೆ ಬರಲಿ. ದೀಪ ಜ್ಯೋತಿ ಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ಕರೋತಿ ಕಲ್ಯಾಣಂ ಆರೋಗ್ಯಂ ಶ್ರೀಮಸ್ತು ಶುಭಮಸ್ತು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ದೀಪವನ್ನ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಲಾಗ್ತಾ ಇದೆ. ಹಾಗೆ ಕೃಷ್ಣಮೂರ್ತಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ದಯಮಾಡಿ ನಮ್ಮ ಅತಿಥಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಂಡು ಯಾವುದೇ ಒಂದು ಕನ್ನಡದ ಪರವಾಗಿ ಕುತ್ತು ಬಂದಂತ ಸಮಯದಲ್ಲಿ ಹೋರಾಟವನ್ನ ಮಾಡಿ ಈ ಜಲವನ್ನ ಈ ನೆಲವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಈ ಕನ್ನಡ ಪರ ಸಂಘಟನೆಗಳ ಉದ್ದೇಶ ಆಗಿರ್ತದೆ. ಬಹುಶಃ ಈ ಭಾಗದಲ್ಲಿ ಬಹಳ ಜನ ಹಿಂದುಳಿದ ಸಮಾಜದವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಕೆಳವರ್ಗದ ಜನ ಜೀವನ ಮಾಡಿದ ಬಡತನದಿಂದ ಜೀವನ ಮಾಡ್ತಕ್ಕಂಥ ಜನ ಇಲ್ಲಿ ವಾಸ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ. ಇವತ್ತು ಈ ಭಾಗವನ್ನು ನೋಡಿದ್ರೆ ಬೆಂಗಳೂರಿನ ಪ್ರತಿಷ್ಠಿತವಾದಂತಹ ಒಂದು ಏರಿಯಾದಲ್ಲಿ ಇದೂ ಒಂದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಂಥ ಒಂದು ಏರಿಯಾದಲ್ಲಿ ಇವತ್ತು ಈ ಒಂದು ಸಂಘಟನೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ಒಂದು ನೆಲ, ಜಲ, ಭಾಷೆ, ಭೂಮಿ ಯಾವುದೇ ಒಂದು ವಿಚಾರದಲ್ಲಿ ಕುತ್ತು ಬಂದಂಥ ಸಮಯದಲ್ಲಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ಸದಾ ಸಿದ್ಧವಾಗಿರ್ತದೆ ಈ ಪಡೆ ಅಂತ ನಾನಾದರೂ ಭಾವಿಸ್ತೇನೆ. ಎಲ್ಲರಿಗೂ ಕೂಡ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಅವ್ರದ್ದು ಒಂದೊಂದು ದಿವಸ ಆಗಿರೋದ ಯೋಚನೆಗಳು ಬಡವರನ್ನೇ ಯಾವ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಆಗುತ್ತೆ ಅನ್ನೋದು ಆಗಲಿ ಅಂತ ಹೇಳುತ್ತಾ ನನಗೆ 2 ನಿಮಿಷ ಮಾತಾಡ್ಲಿಕ್ಕೆ ಹೇಳಿ ಕವಿಗಳು ಸಾಕಷ್ಟು ಹೀಗೆ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನನ್ನ ತಮ್ಮನಾದಂಥ ರಾಬಿನ್ಗೆ ಒಂದು ಆಲೋಚನೆ ಬಂದಾಗ ಅವನು ಆತನ ಸ್ನೇಹಿತರೆಲ್ಲರೂ ಸೇರಿ ನನ್ನ ಹತ್ರ ಬಂದರು. ನನ್ನ ಹತ್ರ ಬಂದು, ಸರ್ ಒಂದು ಆಲೋಚನೆ ಇದೆ, ನೀವು ಅದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ಕೇಳ್ಕೊಂಡ್ರು. ರಾಬಿನ್, ನೀ ಏನೇ ಮಾಡಿದ್ರು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿದ್ದೆ. ನೀ ಏನೇ ಮಾಡಪ್ಪ, ನಾನು ನಿನ್ನ ಜೊತೆ ಇದ್ದೀನಿ ಅಂದೆ. ಹಿಂಗೆ ಒಂದು ಕರುನಾಡ ಜನಪಡೆ ಅಂತೇಳಿ ಒಂದು ಸಂಸ್ಥೆ ಆರಂಭಿಸಲಿಕ್ಕಿದ್ದೇವೆ ಅಂತೇಳಿದ್ರು. ಸಂತೋಷವಾಗಿ ನಾವೆಲ್ಲರೂ ಸೇರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದ್ರ ಬಗ್ಗೆ ನಾವು ಕೆಲಸವನ್ನು ಮಾಡಿ ಇವತ್ತು ಇದೆ. ಅದರಲ್ಲಿ ಬಹಳಷ್ಟು ಪರೋಕ್ಷವಾದಂಥ ಅರ್ಥಗಳು, ಪ್ರತ್ಯಕ್ಷವಾದಂಥ ಅರ್ಥಗಳ ಒಂದು ಕಾರಣ, ಅದರಲ್ಲಿ ಬಹಳ ಒಂದು ಮಹತ್ವ ಇದೆ. ಇದಕ್ಕೆ ಬಹಳಷ್ಟು ಜನರು, ಗುರು ಹಿರಿಯರು ಸಜೆಷನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಕನ್ನಡ ಕುರಿತ ನಡೀತಾ ಇದೆಯೋ ಧ್ವನಿಯಾಗಿ ನಾವು ಇರಬೇಕು ಅನ್ನೋ ಕಾರಣದಿಂದ ನಾವು ಸಂಘಕ್ಕೆ ಕರುನಾಡ ಜನಪಡೆ ಕಟ್ಟೋದಕ್ಕೆ ನೂರಾರು ಜನ ಜೊತೆಲಿ ಸಾರಥಿಯಾಗಿ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ಕರುನಾಡ ಜನಪಡೆ ಹೊಸ ಕ್ರಾಂತಿಯ ಕಡೆ ಮುಂದಿನ ದಿನದಲ್ಲಿ ಕರುನಾಡ ಜನಪಡೆ ಹೊಸ ಕ್ರಾಂತಿ ಮಾಡುತ್ತೆ ಅಂತ
ಮುಂದೆ ಏನೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ನೀವು ಸಂಘಟನೆ ವಿಶೇಷವಾಗಿ ಸಮಾಜ ಸೇವೆ ಈ ಥರದ್ದೆಲ್ಲ? ಸಮಾಜ ಸೇವೆ ಸುಮಾರು ವರ್ಷಗಳಿಂದ ನಮ್ಮ ತಂಡದಿಂದ ನಡೀತಾ ಇದೆ ಸರ್. ತಂಡದ ಹೆಸರು ಇವಾಗ ನಾಮಕರಣ ಮಾಡಿದ್ದೀವಿ. ಇಡೀ 31 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ನಾವು ಉದ್ಘಾಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಇವತ್ತು ಬಳ್ಳಾರಿಯಲ್ಲಿ ನಮ್ಮದೇ ಸಂಘಟನೆಯಲ್ಲಿ ಅಲ್ಲಿ ಉದ್ಘಾಟನೆ ಆಗಿದೆ. ಚಿಕ್ಕಬಳ್ಳಾಪುರ ಆಗಿದೆ, ಕೋಲಾರ ಆಗಿದೆ, ಹೊಸಕೋಟೆ ತಾಲೂಕು ಮಾಡಿದ್ದೀವಿ. ಬೆಂಗಳೂರು ನಗರದಲ್ಲಿ ನಮ್ಮ ಕಚೇರಿ ಇಲ್ಲಿರೋದ್ರಿಂದ ನಾವೇ ಮಾಡ್ತಾಯಿದ್ದೀವಿ. ಕ್ರಾಂತಿ ಅಂತಂದರೆ ನೀವು ಕೇಳಿದ್ರಿ ನನ್ನನ್ನು, ಏನು ನಿಮ್ಮ ಕಡೆಯಿಂದ ಒಂದೇ ನಿಮಿಷ ಸಂಘಟನೆ ಇದು ಖಂಡಿತವಾಗ್ಲೂ ಕರ್ನಾಡ ಏನು ಕರ್ಣೆ ಅಂತಿದೆಯೋ ನಮ್ಮ ಕರ್ನಾಟಕದಲ್ಲಿ ಆ ಕರ್ಣೆ ನಾವು ತೋರಿಸ್ತೀವಿ. ಬಡವ್ರ ಪರವಾಗಿರ್ತೀವಿ, ಭಾಷೆ ಪರವಾಗಿರ್ತೀವಿ, ಪರವಾಗಿರ್ತೀವಿ, ಭಾಷೆ ಪರವಾಗಿರ್ತೀವಿ. ನೆಲ ಜಲ ಭಾಷೆ ಅದಿದೆ ಇದೆ, ನಮ್ಮ ದೇಹದಲ್ಲೇ ಇದೆ, ನಮ್ಮ ರಕ್ತದಲ್ಲೇ ಇದೆ. ಮುಂದಿನ ದಿನ ಕಾರ್ತಿಕ ಕರ್ನಾಟಕ ನೀವು ನೋಡ್ತೀರಿ. ನಮ್ಮ ಸಂಘಟನೆ ಆಲ್ರೆಡಿ ಯಾವಾಗಲೂ ರಾಬಿನ್ ಹುಡ್ ಅಂತ ಕರೆಯೋದು. ರಾಬಿನ್ ಇರೋದಕ್ಕೆ ದೇವರು ಅವ್ರನ್ನ ಚೆನ್ನಾಗಿ ಇಡಬೇಕು. ಏಕೆಂದರೆ ಎಲ್ಲರಿಗೂ ಆ ಭಾವನೆ ಬರೋಲ್ಲ. ರಾಬಿನ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾನು ಇನ್ನೊಬ್ಬರಿಗೆ ಇಲ್ಲಿ ಎಲ್ಲ ಮಕ್ಕಳು ಯಾರ್ಯಾರು ನಟನ ಮಾಡಿದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ಇಷ್ಟೊಂದು ಹಾಡಿಗೆ ಇಷ್ಟೊಂದು ಡ್ಯಾನ್ಸ್ ಮಾಡಿದ್ದಕ್ಕೆ ತುಂಬ ಖುಷಿ. ಇದ್ದೀರಾ, ಅದು ನಮಗೆ ಬಹಳ ಖುಷಿ ಪಡುವಂತಹ ವಿಚಾರ. ಸೊ ರಾಬಿನ್ ಅವರ ಜೊತೆಗೆ ನಾವೆಲ್ಲರೂ ಸೇರ್ಕೊಂಡು ಕೈ ಜೋಡಿಸೋಣ. ಈ ಒಂದು ಸಂಘಟನೆಯನ್ನ ಕರ್ನಾಟಕದ ಎಲ್ಲಾ ಕಡೆಯಲ್ಲಿ, ಕರ್ನಾಟಕ ಅಂತಲ್ಲ ಎಲ್ಲ ಭಾಗಗಳಲ್ಲಿಯೂ ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದ ಪರವಾಗಿ ಹಾರೈಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನ ಕಳೆದಿದ್ದಾರೆ. ಕಾರ್ಯಕ್ರಮದ ಪರವಾಗಿ ಅವರಿಗೆ ವಿನಯ ಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದೀವಿ. ನ್ಯಾಯಮೂರ್ತಿಗಳು ಅಂತ ಹೇಳಿದ್ರೆ ಇಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ, ಸಂಘಟನೆಯ ಜೊತೆಗೆ ಕೈ ಜೋಡಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಸಂಘಟನೆಗಳು ಭಾಳ ಆಗ್ತಾವೆ. ನಾವು 2012ರಿಂದ 2017ವರೆಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ನ್ಯಾಯಾಧೀಶ ಸದಸ್ಯನಾಗಿದ್ದೆ. ಈ ಅವಧಿಯಲ್ಲಿ ಸುಮಾರಷ್ಟು ಒಂದು 100 ಸಂಘ ಸಂಸ್ಥೆಗಳು ಅಂದರೆ ಮಾನವ ಹಕ್ಕುಗಳ ಹೋರಾಟಗಾರರು ಅನ್ನುವ ಹೆಸರಿನಲ್ಲಿ ಬೇರೆ ಬೇರೆ ಸಂಘಟನೆಗಳಾಗಿವೆ. ಆದರೆ ಆ ಸಂಘಟನೆಗಳು ಇವತ್ತು ಇಲ್ಲಿ ಕಾಣ್ತಾ ಇಲ್ಲ. ಆಕ್ಟಿವಿಟಿ ಭಾಳ ಕಡಿಮೆ ಆಗಿದೆ. ಯಾಕಾಗಿದೆ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಹೋಗ್ತಾ ಇದಾವಲ್ಲ, ಯಾಕೋ ಒಂದು ಬರ್ತಾ ಇಲ್ಲ ಅನ್ನೋ ಒಂದು ವಿಚಾರಧಾರೆಯಲ್ಲಿದ್ದಾಗ ಈ ಕರುನಾಡ ಜನಪಡೆ ಅನ್ನುವ ಒಂದು ಹೊಸ ರಾಜ್ಯ ಸರ್ಕಾರೇತರ ವ್ಯವಸ್ಥೆಯನ್ನ ಜನರ ಹಿತಕ್ಕಾಗಿ ಸಂಘಟನೆ ಮಾಡಿದ್ದಕ್ಕೆ ಮೊಟ್ಟ ಮೊದಲಿಗೆ ತಮ್ಮ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಮಾನವ ಹಕ್ಕುಗಳ ಆಯೋಗದಲ್ಲಿದ್ದಾಗ ಒಂದು ಮಾತು ಹೇಳ್ತಿದ್ದೆ, ಬಹಳ ನೆನಪಿಡುವಂಥ ಮಾತು. ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ, ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ ಕನಿಷ್ಠ ಸೌಲಭ್ಯ ಆದರೂ ಸಿಗಬೇಕು ಅಂತ. ಸೊ ಈ ಧ್ಯೇಯವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನೊಂದು, ನೀವು ಕರುನಾಡ ಜನಪಡೆ ಕ್ರಾಂತಿಯ ಕಡೆ ನಡೆ ಅಂದರೆ ಕ್ರಾಂತಿಯ ಜೊತೆ ಶಾಂತಿನೂ ಇರಬೇಕು. ಯಾರ ಜೊತೆನೂ ಸಂಘರ್ಷಕ್ಕೆ ಒಳಗಾಗಬೇಡ್ರಿ. ನಿಮ್ಮ ಕೆಲಸ ಸರಳವಾಗಿ ಮಾಡಿ. ಅದಕ್ಕೆ ಹೇಳ್ತಾರ, ಏನು ಕಲಿತು ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ವ್ಯವಹರಿಸಿನಾಗುವಂತ. ಆ ರೀತಿ ಆ ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸಿಕೊಂಡು ನೀವೆಲ್ಲ ಸಮಾಜದಲ್ಲಿ ಕಟ್ಟ ಕಡೆಯ ಜನರಿಗೆ ಕಣ್ಣೊರೆಸುವಂತಹ ಕೆಲಸ ಆಗಲಿ. ನಿಮ್ಮ ಈ ಸಂಘ ಇನ್ನೂ ಬೆಳೀಲಿ. ಜನಪಡೆ ಅನ್ನೋದು ನಿಮ್ಮ ಮುಂದೆ ಕಾಣಬೇಕು, ಬಳೆ ವೇದಿಕೆ ಮೇಲೆ ಕಾಣಬಾರ್ದು. ನಿಮ್ಮ ಕರುನಾಡ ಜನಪಡೆ ನಿಮ್ಮ ಕಣ್ಣೆದುರಿಗೆ ಕಾಣಬೇಕು, ಬರೀ ವೇದಿಕೆ ಮೇಲೆ ಕಾಣಬಾರ್ದು. ನಾ ಇದನ್ನು ಭಾಳ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ಇದು ಮುಂದಿನ ದಿನಗಳಲ್ಲಿ ನೆನಪಿಟ್ಟುಕೊಂಡು ನಿಮ್ಮ ಸಂಸ್ಥೆಯನ್ನು ಬೆಳೆಸಬೇಕಂತ ಹೇಳ್ತಾ ನನಗೆ ಇಲ್ಲಿ ಕರೆದು ಧ್ವಜಾರೋಹಣೆ ಸಮಾರಂಭದಲ್ಲಿ ಇದರಿಂದ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯ ಕೆಲಸ ಮಾಡಬೇಕೆಂದು ನನ್ನ ಆಸೆ ಆಗಿದೆ. ಇದನ್ನು ಜನತೆಗೆ ಅನುಕೂಲವಾಗಿ ಮುಂದುವರಿಸಿಕೊಂಡು ಹೋಗಬೇಕೆಂದು ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ಒಂದನೇ ಜೈ ಹಿಂದ್, ಜೈ ಕರ್ನಾಟಕ ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಬಸವರಾಜ್ ರಾಮ್ಲಾಲ್ ಅವರಿಗೆ